ನೋಡೋಕ್ಕೇನು ಅಳುಕು ಅನ್ಸ್ಬಾರ್ದು. ನೋಡಿ ಇವ್ರ ಅಮ್ಮ ಮಗಳು ಹೆಂಗ ಹಾಕೊಂಡಿದ್ದಾರೆ ಬಟ್ಟೆ ತಿರ್ಗಿ ಕಡೆ ಥೈಲ್ಯಾಂಡು ಜಗತ್ತು ಅನುರಾಧ ದಿಮ್ಮೇಲೆ ತಲೆ ಇಟ್ರೆ ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ. ಶ್ರುತಿ ತರ ಕಾಣಿಸ್ತಾ ಇಲ್ವಾ? ತಂಗಿ ರೆಡಿ ಆಗ್ತಾ ಇದ್ದಾಳೆ ನೋಡಿ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ತಂಗಿ ಮಗುದು ನಾಮಕರಣ ಹೊರಡ್ತಾ ಇದ್ದೀವಿ. ನಾನು ನಮ್ಮ ಅಮ್ಮ ಮನೆಗೆ ನೆನ್ನೆನೆ ಬಂದ್ಬಿಟ್ಟೆ. ರಂಜಿತಾ ಮತ್ತೆ ಪಾಪು ಹಾಗೆ ಲಿಖಿತ್ ಅವರು ಹೊರಡ್ತಾ ಇದ್ದೀವಿ ಈಗ. ಸೊ ರಘು ಅವರೆಲ್ಲ ಅಲ್ಲೇ ಒಂದು ಕನೆಕ್ಟ್ ಆಗ್ತಾರೆ ನಮ್ಮ ಜೊತೆಗೆ, ಯಾಕಂದರೆ ಈಗ ನಮ್ಮ ಮನೆನ ಕೆಳಗಡೆ ಶಿಫ್ಟ್ ಮಾಡ್ಕೊಂಡಿರೋದ್ರಿಂದ ಮನೆ ಸ್ವಲ್ಪ ಚಿಕ್ಕದಿದೆ. ಸೊ ಅಲ್ಲಿ ಎಲ್ಲರೂ ಆಗಲ್ಲ, ವೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈಗ ನಮ್ಮವರೆಲ್ಲ ಆಮೇಲೆ ಬರ್ತಾರೆ. ಸೊ ನಮ್ಮಮ್ಮ ಅಂತೀನಿ, ನಮ್ಮ ರಘು ಅವರೆಲ್ಲ ಆಮೇಲೆ ಬರ್ತಾರೆ. ರಘು, ಪಿಂಕಿ, ಯುಕ್ತ ಕೂಡ ಮನೆಯಲ್ಲೇ ಇದ್ದಾಳೆ. ಯುಕ್ತನ ರೆಡಿ ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಅಂದರು. ಈಗ ನಾವಿಷ್ಟು ಜನ ಹೊರಡ್ತಿದ್ದೀವಿ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಹೊರಟಿದಾರಲ್ಲ, ಹೊರಟಾಗಲೇ ತುಂಬ ಹೊತ್ತಾಗಿದೆ. ಸೊ ಈಗ ಹಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೇಗಿರುತ್ತೆ ಫಂಕ್ಷನ್ ಎಲ್ಲನೂ ತೋರಿಸ್ತೀನಿ, ನೋಡಿರಂತೆ. ಆ್ಯಂಡ್ ಯಾರೆಲ್ಲ ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ. ಸೊ ನಾನು ನನ್ನ ಫ್ರೆಂಡ್ ಕೊಟ್ಟಿರೋಂಥ ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ನಾನು ಓಪನಿಂಗ್ ಮಾಡಿದ್ವಲ್ಲ ರಾಮನಗರದಲ್ಲಿ. ಸೊ ಅವ್ರದ್ದು. ಸೊ ನಾನು ಈ ಬಳೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಜುಮ್ಕಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾನು ಏನು ಹಾಕ್ಕೊಂಡಿದ್ದೀನಿ ಇವೆಲ್ಲ ಸಿಲ್ವರ್ ಜ್ಯುವೆಲ್ರಿ, ನಿಮಗೆ ತೋರಿಸಿದ್ನಲ್ಲ. ಸೊ ಸಿಲ್ವರ್ ಜ್ಯುವೆಲ್ರಿದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ. ಈಗ ಅಲ್ಲಿ ಹೋದ್ಮೇಲೆ ಹೇಗೆ ಫಂಕ್ಷನ್ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ, ನೋಡಿರಂತೆ. ಸೊ ಯೂಶ್ವಲಿ ನಾನು ಏನಾದರೂ ಮನೆ ಫಂಕ್ಷನ್ ಇದ್ದಾಗ ನಾನೇ ಮೇಕಪ್ ಮಾಡ್ಕೋದು. ಸೊ ಇವತ್ತು ಈ ಡ್ರೆಸ್ ಹಾಕ್ಕೊಂಡು ಈ ಕಂಪ್ಲೀಟ್ ಮೇಕಪ್ನ ನಾನೇ ಮಾಡ್ಕೊಂಡಿರೋದು. ಈಗ ರಂಜಿತಾ ಹೇಗೆ ಕಾಣಿಸ್ತಾಳೆ ತೋರಿಸ್ತೀನಿ ಬನ್ನಿ. ಸೊ ಎಸ್, ನನ್ನ ತಂಗಿ ರೆಡಿ ಆಗ್ತಾ ಇದ್ದಾಳೆ ನೋಡಿ ಗೈಸ್. ಈಗ ರೆಡಿ ಆಗಿದ್ದಾಳೆ. ಮೈಸೂರು ಸೀಮೆ ನೋಡು ನೋಡಿ ಗೈಸ್, ಮೈಸೂರು ನನಗೆ ಮೇಕಪ್ ಮಾಡಿರೋದು. ಒಂದು ನಿಮಿಷ ನೀಟಾಗಿ ಇವರು ನೋಡಿ, ನಾನು ನೀಟಾಗಿ ರೆಡಿ ಆಗ್ತೀನಿ ಅಂತ ಹೇಳ್ತಾವೆ. ಓಕೆ, ರಂಜಿತಾ KSIC ಮೈಸೂರು ಸಿಲ್ಕ್ ಎಷ್ಟೇ ಇದೆ ನಿಖರವಾದ ಬೆಲೆ? 28. ಏನು ಬಂದಿರೋದು ನಿಮಗೆಲ್ಲ? ಅಯ್ಯೋ ದೇವ್ರೆ, ಎಲ್ಲ ಇನ್ನೇ ತಿರುಗು. ನೈಸ್, ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಚೆನ್ನಾಗಿದೆಯಾ ಮೇಕಪ್? ಸೂಪರ್. ಕಮೆಂಟ್ ಮಾಡಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ನವ್ಯ. ತೋರಿಸ್ಲ ನವ್ಯ ಅವರೇ, ಒಂದು ನಿಮಿಷ. ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಏನಾದರೂ ಚೇಂಜಸ್ ಇದೆಯಾ? ಏನು ಬೇಡ, ಸೂಪರಾಗಿ ಕಾಣಿಸ್ತಾ ಇದೆ. ಲಿಖಿತ್ ಏನು ಮಾಡ್ತಾರೆ? ಕರ್ಕೊಂಬೋಗಿ ಒಳ್ಳೆ ಸಾಕು. ಅಮ್ಮ ಹಾಕೋದ್ರ? ಅಲ್ಲೇ ಹೋದ್ರು. ಅಯ್ಯೋ, ನಾನು ತಗದೆ ಮರ್ತ್ಬಿಟ್ಟೆ. ಹಾಕತ್ತಿದ್ದೇನೆ, ಪಿಂಕಿಗೆ ಹೇಳ್ತೀನಿ ತಗೋಬರೋಕ್ಕೆ. ಥ್ಯಾಂಕ್ ಯು ನವ್ಯ ಅವರೇ, ಸಕ್ಕತ್ತಾಗಿ ಮೇಕಪ್ ಮಾಡಿದ್ರು, ಸೂಪರಾಗಿ ಕಾಣಿಸ್ತಾ ಇದ್ದಾಳೆ. ನೀವು ಎಲ್ಲಿಂದ ಬಂದಿರೋದು? ಬೆಂಗಳೂರಲ್ವಾ ನೀವು? ಎಸ್. ನಿಮ್ಮ ಪೇಜ್ ಹೆಸರು, ಇನ್ಸ್ಟಾ ಪೇಜು? ನವ್ಯ ಮೇಕಪ್ ಅಂಡ್ ಹೇರ್ ಆರ್ಟಿಸ್ಟ್ ಅಂತ ಇದೆ. ಸೊ ನೋಡಿ ಗೈಸ್, ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ. ಅದು 1.5 ಅವರಲ್ಲಿ ನಾನು ರೆಡಿ ಆಗಿರೋದು. ಸೂಪರ್. ಯೂಶಲಿ 3 hours 4 hours. ಬೇಗ ಮಾಡಿ ಅದು ಪಾಪ ಹರಿ ಆಗೋಯ್ತು. ಮಗುರಿರೋದ್ರಿಂದ ಸ್ಪೀಡಾಗಿ ಮಾಡಬೇಕು. ಓಕೆ, ಸೂಪರ್. ಥ್ಯಾಂಕ್ ಯು ನವ್ಯ, ಸಖತ್ತಾಗಿ ಕಾಣಿಸ್ತಿದ್ದಾಳೆ. ಸೊ ಇದು ನನ್ನ ಔಟ್ಫಿಟ್, ಕಂಪ್ಲೀಟ್ ಔಟ್ಫಿಟ್ಟು. ಅದೇ ನನ್ನ ಫ್ರೆಂಡ್ ಜಾನ್ವಿ ಅವಳು ಮಾಡಿಕೊಟ್ಟಿರೋದು. ಇಲ್ಲಿ ನಾನು ಹಾಕ್ಕೊಂಡಿರೋ ಬ್ಲೌಸ್ದು ಡಿಸೈನ್ಸ್ ಏನಿದೆ ಅದೆಲ್ಲನೂ ತಂಜಾವೂರು ಪೇಂಟಿಂಗ್ ಅಂತಾರಲ್ಲ, ಸೊ ಅದರಿಂದ ಮಾಡಿರೋದು. ಅವಳಿಗೆ ಇವತ್ತು ಈ ಫಂಕ್ಷನ್ಗೆ ನಾನು ಅವಳು ಕೊಟ್ಟಿರೋ ಡ್ರೆಸ್ಸೇ ಹಾಕೋಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಹಾಕ್ಕೊಂಡೆ. ಸೊ ಇವತ್ತು ನಾವು ಇದೇ ಪಾರ್ಟಿ ಹಾಲಲ್ಲೇ ಫಂಕ್ಷನ್ ಮಾಡ್ತಾ ಇರೋದು. ಸೊ ಈಗ ಒಂದೊಂದೇ ರೆಡಿ ಆಗ್ತಾ ಇದೆ. ಸೊ ಬನ್ನಿ, ಈಗ ಟಿಫನ್ ಮಾಡ್ಕೊಂಬಿಡೋಣ. ಉಪ್ಪಿಟ್ಟು ಮಾಡಿದ್ದಾರೆ ಟಿಫನ್ಗೆ. ನಮಸ್ಕಾರ. ಹೇಗಿದೆಯಾ? ಸೂಪರ್. ಪೂಜೆಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಡಾಕ್ಬಿಟ್ಟು ಅಮ್ಮ ಕರೆದರು ನೋಡಿ ಗೈಸ್. ನಮ್ಮಮ್ಮ ಶ್ರುತಿ ಥರ ಕಾಣಿಸ್ತಾ ಇಲ್ವಾ? ಈ ಕರಿಬೇಳೆ ಹಾಕಿರೋದಕ್ಕೆ ಶ್ರುತಿ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಇಲ್ಲ ತಿರುಗಿ. ಸೂಪರ್. ಈಗೆಲ್ಲ ಒಂದೊಂದೇ ರೆಡಿ ಆಗ್ತಾ ಇದೆ. ಆದ ತಕ್ಷಣ ಇವ್ರು ಲೇಟ್ ಮಾಡಿಬಿಟ್ರು ಇವತ್ತು ಸ್ವಲ್ಪ. ಈಗ ರೆಡಿ ಆಗ್ತಾ ಇದೆ. ಸೊ ಇವರು ನಮ್ಮಪ್ಪ ಅಮ್ಮ ನಿಮ್ಗೆ ಗೊತ್ತೇ ಇರ್ತಾರೆ. ಸೊ ಇಲ್ಲಿರೋರು ಲಿಖಿತ್ ಅವರ ತಂದೆ ತಾಯಿ.
ಸೊ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಫಂಕ್ಷನ್ಗೆ ತುಂಬ ಜನ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದಾರೆ. ಸೊ ನಿಮಗೆ ನಮ್ಮ ರಿಲೇಷನ್ಸ್ ಯಾರ್ಯಾರು ಅಂತ ಗೊತ್ತಿರಲ್ಲ. ಸೊ ಇವತ್ತು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇಲ್ಲಿ ವೈಟ್ ಶರ್ಟ್ ಹಾಕಿ ಸ್ಪೆಕ್ಸ್ ಹಾಕಿರೋರು ನಮ್ಮ ತಾತ, ಅಂದರೆ ನಮ್ಮ ಅಪ್ಪ ಅವ್ರ ಅಪ್ಪ. ಹಾಗೆ ನಮ್ಮ ತಾತನ ಪಕ್ಕ ಕೂತಿರೋದು ನಮ್ಮ ಅಪ್ಪ ಅವರ ಚಿಕ್ಕಪ್ಪ. ಇಲ್ಲಿ ನೀವು ನೋಡ್ತಿರೋದು ನಮ್ಮ ಚಿಕ್ಕಪ್ಪ, ಅಂದರೆ ನಮ್ಮ ತಂದೆಯವರ ತಮ್ಮ. ಇವರು ಅವ್ರ ವೈಫು, ನಮ್ಮ ಚಿಕ್ಕಮ್ಮ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ನಮ್ಮ ಮಾವ ಮತ್ತು ನಮ್ಮ ಅತ್ತೆ, ಅಂದರೆ ನಮ್ಮ ಅಮ್ಮ ಅವರ ಅಣ್ಣ ಮತ್ತು ಅವರ ಅತ್ತಿಗೆ. ಆ್ಯಂಡ್ ಆ ಸೈಡ್ ಕೂತಿರೋದು ನಮ್ಮ ಅಣ್ಣ, ಅಂದರೆ ನಮ್ಮ ದೊಡ್ಡಮ್ಮವರ ಮಗ ಇವರು. ಆ್ಯಂಡ್ ಇವರು ನಮ್ಮಮ್ಮ ಅವರ ಚಿಕ್ಕಪ್ಪನ ಸೊಸೆ. ಆ್ಯಂಡ್ ತುಂಬ ಜನ ಲಿಖಿತ್ ರಿಲೇಷನ್ಸ್ ಇದ್ದಾರೆ, ನನಗೆ ಅವರಷ್ಟು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿರೋದು ನಮ್ಮಮ್ಮ ಅವರ ಚಿಕ್ಕಪ್ಪ ಹಾಗೆ ಅವ್ರ ಮಗ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ನಮ್ಮ ಅಜ್ಜಿ, ಅಂದರೆ ನಮ್ಮಪ್ಪ ಅವರ ಅಮ್ಮ. ಹಾಗೆ ಇವರೆಲ್ಲ ನಮ್ಮ ರಿಲೇಷನ್ನು. ಅಲ್ಲಿ ಲಾಸ್ಟಲ್ಲಿ ಕೂತಿರೋ ಅವರು ಬಂದು ನಮ್ಮ ಅತ್ತೆ, ಅಂದರೆ ನಮ್ಮ ಅಪ್ಪ ಅವ್ರ ತಂಗಿ. ಇವರು ನಮ್ಮ ಅಪ್ಪ ಅವರ ಚಿಕ್ಕಮ್ಮನ ಮಕ್ಕಳು, ಹಾಗೆ ಅವರ ಸೊಸೆಯರು. ಇವರು ನಮ್ಮಮ್ಮ ಅವರ ಅಕ್ಕ, ನಮ್ಮ ದೊಡ್ಡಮ್ಮ. ಹಾಗೆ ಇವರು ನಮ್ಮಣ್ಣ, ನಮ್ಮ ಅತ್ತಿಗೆ. ಹಾಯ್, ಚೆನ್ನಾಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀರಾ ಇಬ್ರು? ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ಥೈಲ್ಯಾಂಡ್ ಸೂಪರ್ ಆಗಿತ್ತು. ಇದು ಲಿಫ್ಟ್, ಇದು ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತಾ? ಕ್ಯಾನ್ಸಲ್ ನಾವು ಮಿಸ್ ನೀವು ಮಿಸ್ ಮಾಡ್ಕೊಂಡ್ರಾ? ಹಾಯ್, ನಮಸ್ಕಾರ ದೊಡ್ಡಪ್ಪ. ಅವರ್ ಯು? ಹಾಯ್ ಅಣ್ಣ. ನೀನು ಎಲ್ಲದರಲ್ಲೂ ಕಾಣಿಸಿ, ನಮ್ದ್ರಲ್ಲಿ ಕಾಣಿಸ್ಬೇಕು ಜಾಸ್ತಿ. ನೋಡಿ ನಮ್ಮಪ್ಪ ಎಷ್ಟು ಚಿಲ್ ಆಗಿದ್ದಾರೆ. ಗೈಸ್, ನಮಗೆ ಈ ಬ್ಯೂಟಿಫುಲ್ ಡೆಕೋರೇಷನ್ನ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಟಾಕ್ಸಿಕ್ ಇವೆಂಟ್ಸ್ ಅಂತ ಇದ್ದಾರೆ. ಸೊ ಅವ್ರು ಬಂದು ಈ ಡೆಕೋರೇಷನ್ನ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿ ಮಾಡಿದರು. ಸೊ ನಮಗೆ ಈ ಬೆಳ್ಳಿ ಕ್ರೆಡಲ್ನ ಕೇಳಿದ್ವಿ ಬೇಕು ಅಂತೇಳಿ. ಆ್ಯಂಡ್ ಈ ಶೆಲ್ಲಲ್ಲಿ ಹೆಸರು ಕಾಣೋ ಥರ ತುಂಬ ಚೆನ್ನಾಗಿ ಸೆಟಪ್ ಮಾಡಿಕೊಟ್ಟಿದ್ರು. ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲರೂ ಇಷ್ಟಪಟ್ಟರು ಡೆಕೋರೇಷನ್ ಕ್ಯೂಟಾಗಿದೆ ಅಂತೇಳಿ. ಆ್ಯಂಡ್ ಇಲ್ಲಿ ಕೂತಿರೋ 3 ಜನ ನಮ್ಮ ಅಣ್ಣ, ಅನಿ ಅಣ್ಣ, ಪ್ರಕಾಶ್ ಅಣ್ಣ, ಹಾಗೆ ಲಾಸ್ಟಲ್ಲಿ ಕೂತಿರೋ ಸತೀಶ್ ಅಣ್ಣ ಅಂತೇಳಿ. ನಾಮಕರಣ ಕಾರ್ಯಕ್ರಮ ಸಂಪೂರ್ಣವಾಗಿದೆ. ಮಗನ ಹೆಸರು ಇಶಾಂತ್ ಅಂತ ಹೇಳ್ತಿದ್ದೀವಿ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ. ನೋಡಿ ನೆಂಟರು ಇವಾಗ ಬಂದಿದ್ದಾರೆ. ನೆಂಟರು ಬಂದಾಗ ಇಷ್ಟೊತ್ತರೆಗೂ 10 ಜನ, ನಾವು ಜಾಸ್ತಿ ಜನನೇ ಇದ್ವಿ. ಎಲ್ಲರೂ ಓಡಿಸ್ಕೊಂಡು ಕರ್ಕೊಬರ್ಲಿಲ್ಲ ಅಲ್ಲ. ನೋಡಿ ಇವ್ರ ಅಮ್ಮ ಮಗಳು ಹೆಂಗ ಹಾಕೊಂಡಿದ್ದಾರೆ ಬಟ್ಟೆ. ಯುಕ್ತ ತಿರ್ಗಿ ಕಡೆ, ಕುಕ್ಕು ಯುಕ್ತ, ಯುಕ್ತ ಇಲ್ಲಡೆ. ಇಷ್ಟೊತ್ತರೆಗೂ ಬಂದ್ರ ಬನ್ನಿ, ಏನ್ ಮಾಡ್ಬೇಕು ನಾವು? ಅದಕ್ಕೆ ಬರ್ಬೇಕು ತಾನೆ, ಮನೆ ಫಂಕ್ಷನ್. ನೀವೇನ್ ಕೆಲಸ ಮಾಡ್ತೀರಾ? ಸುಮ್ಮನೆ ಕೆಲಸ ಮಾಡ್ತೀವಿ. ಕೆಲಸ ಮಾಡಿದ್ರಿ? ಅಲ್ಲೆಲ್ಲ ಕಸ ಗುಡಿಸ್ದೆ. ನವೀನ ಬೇಗ ಬರ್ಬೇಕಲ್ವಾ? ನವೀನ ಎಲ್ಲಿ? ಆಂಟಿ ಎಲ್ಲಿ? ಆಂಟಿ ಎಲ್ಲಿ? ಆಂಟಿ, ಹಾಯ್ ಆಂಟಿ. ಏನಂಟಿ ಇಷ್ಟೊತ್ತರೆಗೂ ಬಂದ್ರಿ? ಅಜ್ಜಿ ಎಲ್ಲಿ? ನಕ್ಕ ಲೇಟ್ ಆದ. ತಿಂಡಿ ಪಂಡಿ ತಿಂತ ಬಂದಿವಲ್ಲ, ಯಾಕೆ ಲೇಟ್? ದೊಡ್ಡಪ್ಪ ಬರ್ತೀನಿ
ಒಬ್ಬರೇ ಬಂದಿದ್ದೀರಾ? ಯಾಕೆ? ಇನ್ನೊಂದು ಪ್ರೋಗ್ರಾಮ್ ಇತ್ತು, ಅದನ್ನು ಅಟೆಂಡ್ ಮಾಡಿ. ಹೌದಾ? ಇಶಾಂತ್ ಓಪನ್ ಅಲ್ಲ ಇಡೋ. ತೋರ್ಸಿ ಫೇಸು ನೋಡಿ. ನನ್ನ ಬಟ್ಟೆಗೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ನನ್ನ ಬಟ್ಟೆ ಹೊಲ್ಕೊಟ್ಟಿರ್ತೀವಿ ಹುಡುಗಿನಿಗೆ. ನನ್ನ ಡ್ರೆಸ್ ಔಟ್ಫಿಟ್ ಮಾಡಿರೋರು ಇವರೇ. ಹಾ, ನನ್ನ ಪಾರ್ಟ್ನರ್ ನಾಚ್ಕೋತಾ ಇದ್ದಾಳೆ ಯಾಕೋ. ಯಾಕೆ ನಾಚ್ಕೋತೀಯಾ? ನೀನ್ ಡ್ಯಾನ್ಸ್ ಮಾಡು ಯುಕ್ತ, ನೀನ್ ಡ್ಯಾನ್ಸ್ ಮಾಡು, ನೋಡ್ತಾನೆ. ಟೂ ಟು ಟು ಮಾಡು, ಟೂ ಟು ಟು ಮಾಡು. ಯುಕ್ತ ಟೂ ಟು 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 ಮಾಡೆ. ಎಂಜಾಯ್ ಮಾಡ್ತಾನೆ ಆಕಿದ್ ನೋಡಿದ್ರೆ. ಅದು ಹತ್ರ ಮಾತ್ರ ಹೋಗಲ್ಲ ಅಂತಾನೆ. ಬೇಡ ಅವಳು. ಲೈಟ್ ಬಾ, ಇನ್ನೊಂದೈತಿ. ಹತ್ರ ಮಾತ್ರ ಹೋಗಲ್ಲ. ಪೂಜಕ ಹಾಯ್ ಹೇಳಿ. ಪೂಜಕ ಹಾಯ್. ಅಲ್ಲಿ ಹರಿ ಭದ್ರಾಜಿ ಚೆನ್ನಾಗಿದ್ದೀರಾ? ಆಂಟಿ ಹಾಯ್ ಹೇಳೆ. ಹಾಯ್. ಕರ್ಕೊಂಡು ಪ್ರಿಯಾಂಕಾ ಹಾಯ್. ಹಾಯ್ ಆಂಟಿ. ಅಣ್ಣ ಹಾಯ್. ಹಾಯ್. ಚೆನ್ನಾಗಿದ್ದೀರಾ? ಹಾಯ್. ಓ ಸೂಪರ್. ಹಾಯ್. ಹಾಯ್. ಸರಿ ಹೋಯ್ತಾ? ಮುಂದೆ ನೋಡು, ಫೋಟೋ ನೋಡು. ಅವರಿಗೆ ನೋಡಲ್ಲಿ ಧಾರ್ಮಿಕ ನೋಡಲ್ಲಿ. ದೊಡ್ಡಮ್ಮ ಚೆನ್ನಾಗಿದ್ದೀರಾ? ಲಿಖಿತ ಥ್ಯಾಂಕ್ ಯು. ಬಾಯ್. ಸಿ ಯು. ಬಾಯ್ ಮಮ್ಮಿ. ಸಿ ಯು. ಸಾಕು
ಹೇಯ್ ಯುಕ್ತ ಸಾಕು ಇತ್ತ ಸಾಕು ಸಾಕು ಬರಕ್ ಇಷ್ಟ ಇಲ್ಲ ಅಂದ್ರೆ ಬ್ಲಾಗೋಸ್ಕರ ವಿಡಿಯೋ ಹಿಡ್ಕೊಂಡು ಬಾಯ್ ಮಾಡಕ್ ಬಂದಾಳೆ. ನೀನೇ ತಾನೇ ಬ್ಲಾಕ್ ಮಾಡ್ಕೊ ಸೋಮ್ಲೇರಿ ಕಟ್ಟೆ ಸುಷ್ಮಿತಾ ಅವ್ರು ಆಗ್ಬಿಟ್ಟಿದ್ದಾರೆ. ಬಾಯ್ ಬಾಯ್ ನೋಡಿ ಹಿಂದೆ ಹಿಂದೆ Take care. ಅವ್ರವ್ರು ಕಾಣಿಸ್ತಾ ಇಲ್ಲ. ತಿರ್ಗಿಸಿ ಅನ್ನಿ ಬಾಯ್ ಅನ್ನಿ. ಈಗ ಇದಕ್ಕೂ ಮುಂಚೆ ಬಾಯ್ ಓಕೆ ಬಾಯ್ ಅಂದ. ಮತ್ತೆ ನೀನು ಲೇಟಾಗಿ ಮೇಕಪ್ ಪಡ್ಕೊಂಡು ಲೇಟಾಗಿ ಬಂದೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿರೋದು ಇವತ್ತು ಗೊತ್ತಾ. ನೀವು ಕಸ ಗುಡಿಸಿ ಎಲ್ಲ ಹ್ಮ್, ಮಾಡಿ ಕಸ ಗುಡ್ಸಿ ಅಲ್ಲಿ ಇದನ್ನೆಲ್ಲ ಸಾರಿಸಿ ಮತ್ತೆ ಜೋಡಿಸಿ ಬಂದಾಳೆ. ಈಗ 6:30 ಒಂದು ಈವೆಂಟ್ ಇತ್ತು ಸುಸ್ತಾಗ್ಬಿಟ್ಟಾಳೆ. ನೋಡು ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಈಗ ಹೋಗಿ ಬೆನ್ಮೇಲೆ ತಲೆ ಇಟ್ರೆ ತಲೆ ಇಟ್ರೆ ದಿಮ್ಮೇಲೆ ತಲೆ ಇಟ್ರೆ ಎಲ್ಲಿ ಹೋಗ್ತೀನೋ ಗೊತ್ತಿಲ್ಲ ಗೈಸ್. ಬ್ಯಾಕ್ ಯಾಕೆ ಬಾಯ್ ನವೀನ ವಿಶ್ ಮಾಡು. ಚೆನ್ನಾಗಿರು ಮುದ್ದಾಗಿರು. ಅಜ್ಜಿ ವಿಶ್ ಮಾಡೆ. ಕುಕ್ಕು ಅಜ್ಜಿ ವಿಶ್ ಮಾಡು. ಹ್ಯಾಪಿ ವುಮೆನ್ಸ್ ಡೇ ಅಜ್ಜಿ. ಅಯ್ಯೋ ನೋಡಿ ಗೈಸ್ ಚಿಕ್ಕ ಅಯ್ಯೋ ಯುಕ್ತ ಮಾಡ್ತಾರೆ ಏನಕ್ಕೆ ಜೀವನ ಮಾತ್ರ ಯುಕ್ತ ರಾಧಾರ್ತಿ ವಿಶ್ ಮಾಡವ. ಚಂದ್ರಕ್ ಬೇರೆ ನಾಚಿಕೆ ಆಗುತ್ತೆ, ನಿನಗ್ ಬೇರೆ ನಾಚಿಕೆ ಆಗಲ್ಲ ಬಿಡು. ಯುಕ್ತ ನೋಡಿಲಿ ರಾಧಾರ್ತಿನ ಹ್ಯಾಪಿ ವುಮೆನ್ಸ್ ಡೇನಿ. ನಾನು ಆಲ್ರೆಡಿ ಅಂದಿದ್ದೆ. ನಾನು ನೋಡೇ ಇಲ್ಲ. ಅತ್ತೆ ನಾನು ಆಲ್ರೆಡಿ ಅಂದಿದ್ದೆ. ನಾನು ನೋಡಿಲ್ಲ. ಹ್ಯಾಪಿ ವುಮೆನ್ಸ್ ಡೇ. ಸೇಮ್ ಟು ಯು. ಸೇಮ್ ಟು ಯು. ಅಲ್ಲ ಯುಕ್ತ ನೀ ನನಗ್ ಮಾಡ್ದ ವಿಶ್. ಯುಕ್ತ ನಾನು ಕೂಡ ವುಮೆನ್. ನನಗೆ ನಾನು ನೋಡ್ಲಿಲ್ಲ. ಹ್ಯಾಪಿ ವುಮೆನ್ಸ್ ಡೇ. ಯಾರು ನಾನು? ಹ್ಯಾಪಿ ವುಮೆನ್ಸ್ ಡೇ ಮಮ್ಮಿ. ಹ್ಯಾಪಿ ವುಮೆನ್ಸ್ ಡೇ. ನೀವು ಬ್ಲಾಕ್ ಕಟ್ ಮಾಡಿ ನಿಮ್ಮ ಅಮ್ಮ ಏನ್ ಮಾಡಿದೆ ಅಂತ ಹೇಳ್ತೀನಿ. ಮಮ್ಮಿ ನೀವು ಖುಷಿಯಾಗಿರಿ, ನೀವು ನಗ್ತಾ ಇರಿ, ನಿಮ್ಮ ಮುಖಕ್ಕೇನು ಅಳು ಕಾಣಿಸ್ಬಾರ್ದು. ಅವಳು ಕಾಣಿಸ್ಬೋದ. ಆಮೇಲೆ ನೀವು ಚೆನ್ನಾಗಿರ್ಲಿ. ನಮ್ಮ ಕಣ್ಣೊಳಗೆ ನಾನಿಂದ ವುಮೆನ್ಸ್ ಡೇದು ಕಾರ್ ಮಾಡ್ಕೊಂಡಿದ್ದೆ. ಹ್ಯಾಪಿ ವುಮೆನ್ಸ್ ಡೇ ಗಾಯ್ಸ್. ಹ್ಯಾಪಿ ವುಮೆನ್ಸ್ ಡೇ ಗಾಯ್ಸ್ ಹೇಳ್ತೀರಾ ನನಗೆ ಹೇಳ್ತಿದ್ಯಾ? ನಿಂಗೆ ಏನು ಮಾಡಿದ್ಯಾ? ನೀನು ಹೇಳು, ಗೆಸ್ ಮಾಡು. ಏನು ಮಾಡಿರ್ತೀಯಾ? ನನ್ನ ಬಗ್ಗೆ ಏನಾದರೂ ಬರ್ದಿದ್ಯಾ? ಇಲ್ಲ. ಮತ್ತೆ ಕೊಡು ನೋಡ್ತೀನಿ. ಹ್ಯಾಪಿ ವುಮೆನ್ಸ್ ಡೇ ಮಾಮ್, ಪ್ಲೀಸ್ ವಿಲ್ ಗೋ ಟುಮಾರೋ ಮಾಲ್. ಓಹೋ ಮಾಲ್ಗೆ ಹೋಗೋಣ. ಓಕೆ ಕರ್ಕೊಂಡು. ಏನಂತ ಇಲ್ಲಿ ಆಟೆಲ್ಲ ಬರೆದಿದೆ. ಆಟೆಲ್ಲ ಬರೆದು ಬಿಟ್ಟಿದ್ಯಾ? ಇದೇನಂತ ಇಲ್ಲಿ ಬರೆದಿದೆ? ಆಟು. ಇಲ್ಲೇನು ಬರೆದಿದೆ? ಮಾಮು. ಮೇಲ್ಗಡೆ ಏನು ಬರೆದಿದೆ? ಹ್ಯಾಪಿ ವುಮೆನ್ಸ್ ಹ್ಯಾಪಿ ಆಗ್ಬಿಟ್ಟಿದೆ. ಹ್ಯಾಪಿ ವುಮೆನ್ಸ್ ಡೇ ಮಾಮ್ ಹಾರ್ಟ್. ಮತ್ತೆ ಇಲ್ಲಿ ಇಲ್ಲಿ ಇಲ್ಲೇನು ಬರೆದಿದೆ? ಅದನ್ನೇ ಹೇಳಿದ್ದು ನಾನು. ಅಲ್ಲಿ ಬರ್ದಿರೋದು ಹೇಳಿದೆ. ಪ್ಲೀಸ್ ವಿಲ್ ಗೋ ಟುಮಾರೋ ಮಾಲ್. ಓಕೆ ಐ ಟೇಕ್ ಯು. ಅಮ್ಮ ಈ ಕಾದ ನಿನ್ ಮರಿದೇ ಇಟ್ಕೊಬೇಕು. ಬೆಳಗ್ಗೆ ಆದ್ಮೇಲೆ ಯಾಕಾದಂತ ನೋಡು. ನಾನು ಎತ್ತಿಟ್ಕೋಬೇಕಾ ಇದನ್ನು? ಇದು ನೋಡಿ ಗಾಯ್ಸ್, ನೀವು ಮನ್ಮಂತವನ್ನ ಇನ್ನೂ ಬಂದಿಲ್ಲ. ಅದಿಲ್ಲ. ಯಾರು ಈ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು. ಬಾಯ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.